ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರುವ ದರ್ಶನ್ ಅವರಿಗೆ ಹಳೆ ಕೇಸ್ಗಳೇ ಕಂಟಕವಾಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ದಾಸನ ಪಾಲಿಗೆ ಹಳೆ ಕೇಸ್ಗಳೇ ಸಂಕಷ್ಟ ತರುತ್ತಾ? ದರ್ಶನ್ ಮೇಲಿರುವ ಕ್ರಿಮಿನಲ್ ಕೇಸ್ಗಳೇ ಅವರಿಗೆ ಈ ಸಂದರ್ಭದಲ್ಲಿ ಮುಳುವಾಗುತ್ತಾ? ಜಾಮೀನು ಮಂಜೂರಿಗೆ ಹಳೆ ಪ್ರಕರಣವೂ ಕೂಡ ಕೌಂಟ್ ಮಾಡ್ತಾರಾ? ಹಳೆ ಕೇಸ್ನಿಂದ ಶಿಕ್ಷೆ ಪ್ರಮಾಣವೂ ಕೂಡ ಹೆಚ್ಚಾಗುತ್ತಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಸದ್ಯಕ್ಕೆ ಅವರು ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಜಾಮೀನು ಅರ್ಜಿಯ ವಿಚಾರಣೆ ನಡೀಬೇಕು. ಆ ಜಾಮೀನು ಅರ್ಜಿ ವಿಚಾರಣೆಗೆ ಇವರ ಹಳೆ ಕೇಸ್ಗಳು, ಪತ್ನಿ ಮೇಲಿನ ಹಲ್ಲೆ ಆಗಿರ್ಬೋದು, ಮತ್ತೊಂದು ಮಗದೊಂದು, ಇಲ್ಲಿ ತನಕ ಇದ್ದ ಎಲ್ಲ ಕೇಸ್ಗಳನ್ನು ಕೌಂಟ್ ಮಾಡಿ ಅಥವಾ ಪರಿಗಣನೆಗೆ ತಗೊಂಡು ಬೇಲರ್ಜಿ ವಿಚಾರಣೆ ಆಗುತ್ತಾ, ಅಥವಾ ಇದೊಂದೇ ವಿಚಾರಣೆಯನ್ನ ಮಾತ್ರ ಮಾಡ್ತಾರೆ? ಈ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಹಳೆ ವಿಚಾರಗಳನ್ನು ಕೂಡ ಪರಿಗಣನೆಗೆ ತಗೊಂಡ್ರೆ ಬಹುಶಃ ಮತ್ತಷ್ಟು ಸಂಕಷ್ಟ ದರ್ಶನ್ ಅವ್ರಿಗೆ ಕಟ್ಟಿಟ್ಟ ಬುತ್ತಿ, ಜೈಲುಗತಿ ಅನ್ನುವಂತಹ ಪರಿಸ್ಥಿತಿಯನ್ನು ತಂದಿಟ್ಕೊಳ್ತಾರ ದರ್ಶನ್ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕೊಲೆ ಕೇಸ್ನಲ್ಲಿ ಸದ್ಯ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಬೇಲಿಗೆ ಅಪ್ಲೈ ಮಾಡಿದ್ದಾರೆ, ಅರ್ಜಿ ವಿಚಾರಣೆ ಆಗಬೇಕು. ಇವರ ಅದೃಷ್ಟ ಹೇಗಿರುತ್ತೆ? ಈ ಅರ್ಜಿ ವಿಚಾರಣೆ ಆಗಬೇಕಾದ್ರೆ ಹಳೆ ಪ್ರಕರಣಗಳನ್ನ ಒಂದು ಪರಿಗಣನೆಗೆ ತಗೊಳ್ತಾರಾ? ಇಲ್ಲಿ ತನಕ ಬಚಾವಾಗಿ ಬಂದಿದ್ರು, ಬಟ್ ರೇಣುಕಾಸ್ವಾಮಿ ವಿಚಾರದಲ್ಲಿ ಮಾತ್ರ ಸಿಗಾಕೋಬಿಟ್ಟಿದ್ದಾರೆ. RR ನಗರ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್, ಅಂದ್ರೆ ಇವ್ರ ಮೇಲಿರುವಂತಹ ಹಳೆ ಕೇಸ್ಗಳು ಯಾವ್ಯಾವುದು ಅಂತ ಕೂಡ ಒಂದೊಂದನ್ನೇ ನೋಡ್ತಾ ಹೋಗೋಣ. ಒಂದು, RR ನಗರ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿನಾಶ ಹಾಗೂ ಒಳಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪವನ್ನು ಕೂಡ ದರ್ಶನ್ ಹೊತ್ತಿದ್ದಾರೆ. ಇದರ ನಡುವೆ ಕಾಟೇರ ಸಕ್ಸಸ್ ಪಾರ್ಟಿ ಹಿನ್ನೆಲೆ ಸುಬ್ರಹ್ಮಣ್ಯ ಠಾಣೆಯಲ್ಲಿ FIR ದಾಖಲಾಗಿದೆ. ಅದು ಲೇಟ್ ನೈಟ್ ಪಾರ್ಟಿ ಮಾಡಿದ್ರು ಅನ್ನೋ ಕಾರಣಕ್ಕೆ. ಆಮೇಲೆ ಹೋದ ವರ್ಷ ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಸಪ್ರೇಯರ್ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಆ ದೂರು ಕೂಡ ಇವ್ರ ಮೇಲಿದೆ. ದರ್ಶನ್ ಮನೆ ಪಕ್ಕದ ಖಾಲಿ ಸೈಟ್ ಮುಂದೆ ಕಾರ್ ಪಾರ್ಕಿಂಗ್ಗೆ ಕಿರಿಕಾಗಿತ್ತು. ಅದಾದ್ಮೇಲೆ ಪಾರ್ಕಿಂಗ್ ಮಾಡಿದ್ದಕ್ಕೆ ಮಹಿಳಾ ವಕೀಲೆ ಮೇಲೆ ನಾಯಿ ಬಿಟ್ಟಂತಹ ಪ್ರಕರಣ ತೀರಾ ಇತ್ತೀಚಿನ ಪ್ರಸಂಗ. ಈ ಪ್ರಕರಣ ಕೂಡ ಇವ್ರ ಮೇಲೆ ಈಗ ಸ್ಟೇಷನಿಗೆ ಓಡಾಡುವಂತೆ ಮಾಡಿತ್ತು. ಅದು ಈ ಹಿನ್ನೆಲೆ RR ನಗರ ಠಾಣೆಯಲ್ಲಿ ಆ ಮಹಿಳೆ ಕೇಸ್ ಕೂಡ ದಾಖಲು ಮಾಡಿದ್ಲು. ದರ್ಶನ್ ಅಂಡ್ ಗ್ಯಾಂಗ್ ಮತ್ತು ಉಮಾಪತಿ ಗೌಡ ನಡುವೆ ನಡೆದಂತಹ ಫಿನಾನ್ಸ್ ಕಿರಿಕ್ ಇದು ಕೂಡ ಸ್ಟೇಷನ್ ಮೆಟ್ಟಿಲೇರಿತ್ತು. ಜೊತೆಗೆ 13 ವರ್ಷಗಳ ಹಿಂದೆ ತನ್ನ ಹೆಂಡತಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿ ಜೈಲು ಸೇರಿದ ಆರೋಪ ಇದೆ. ಇಷ್ಟನ್ನೂ ಕೂಡ ಪರಿಗಣನೆಗೆ ತಗೊಂಡು ಅಳೆದು ತೂಗಿ ಈ ಒಂದು ರೇಣುಕಾಸ್ವಾಮಿ ವಿಚಾರದಲ್ಲಿ, ಮರ್ಡರ್ ವಿಚಾರದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಓಕೆ, ಇದೀಗ ಸದ್ಯ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್. ಹೆಚ್ಚಿನ ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಮುರಳಿ ನೀಡ್ತಾರೆ. ಮುರಳಿ, ಜೈಲು ವಾಸ ಅನುಭವಿಸ್ತಾ ಇರೋರ ದರ್ಶನ್ ವಿಚಾರದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಹೇಗಾಗುತ್ತೆ? ಇಲ್ಲಿ ತನಕ ನಡೆದಿರೋ ಹಳೆ ಕೇಸ್ಗಳನ್ನು ಪರಿಗಣನೆಗೆ ತಗೊಳ್ತಾರಾ, ಅಥವಾ ರೇಣುಕಾಸ್ವಾಮಿ ವಿಚಾರವನ್ನೇ ಪ್ರತ್ಯೇಕವಾಗಿ ತಗೊಳ್ತಾರಾ? ಏನಾಗೋ ಸಾಧ್ಯತೆ ಇದೆ ಅಂತ? ಖಂಡಿತವಾಗಿ ವಿದ್ಯಾಕೆ, ಪ್ರಮುಖವಾಗಿ ದರ್ಶನ್ ಅವರಿಗೆ ಜಾಮೀನನ್ನು ನಿರಾಕರಣೆಯನ್ನು ಮಾಡಬೇಕು, ಜಾಮೀನನ್ನು ಕೊಡಬಾರ್ದು ಅಂತೇಳಿ ಆಕ್ಷೇಪಣೆ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಪೊಲೀಸರು ಈ ಎಲ್ಲ ಮಾಹಿತಿಗಳನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತಾರೆ. ಕೋರ್ಟ್ನಲ್ಲಿ ವಾದವನ್ನು ಕೂಡ ಇದನ್ನೇ ಮಂಡನೆ ಮಾಡುವಂಥದ್ದು. ಯಾಕಂದರೆ ಹೆಬಿಚುವಲ್ ಆಗಿ ಈತ ಪದೇ ಕ್ರೈಮ್ಗಳನ್ನು ಮಾಡುವಂಥದ್ದು, ಪದೇ ಕ್ರಿಯೆಗಳನ್ನು ಮಾಡ್ಕೊಳ್ಳುವಂಥದ್ದು, ಪದೇ ಈ ರೀತಿಯಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಸಾಕಷ್ಟು ಪ್ರಕರಣಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವರಿಗೆ ಜಾಮೀನನ್ನು ಮಂಜೂರು ಮಾಡಬಾರ್ದು ಅಂತೇಳಿ ಒಂದು ವಾದವನ್ನು ಮಂಡನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಸದ್ಯಕ್ಕೆ ದರ್ಶನ್ ಇರ್ಬೋದು, ದರ್ಶನ್ ಅವರ ಗ್ಯಾಂಗ್ ಇರ್ಬೋದು, ಇದುವರೆಗೆ ಯಾವ ಆರೋಪಿ ಕೂಡ, ಅಂದರೆ 17 ಜನ ಆರೋಪಿಗಳೇನಿದ್ರು, 17 ಜನ ಆರೋಪಿಗಳು ಕೂಡ ಯಾರೊಬ್ಬರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಯಾಕೆಂದರೆ ಪೊಲೀಸ್ ರಿಮೈಂಡ್ನ ಕಾಪಿ ಇರ್ಬೋದು, ಜೊತೆಗೆ ಒಂದಷ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಮತ್ತೊಂದು ಕೆಲವೊಂದು ದಾಖಲಾತಿಗಳು, ಇವೆಲ್ಲ ದಾಖಲಾತಿಗಳನ್ನು ಕಲೆ ಹಾಕ್ಕೊಂಡು ಅದಾದ ಬಳಿಕ ಶುಕ್ರವಾರ ಅಥವಾ ಮುಂದಿನ ಸೋಮವಾರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳಿವೆ. ಯಾಕಂದರೆ ತರಾತುರಿಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥದ್ದು, ಅದು ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅದಕ್ಕೆ ಕೌಂಟರ್ಗಳಾಗ್ತವೆ. ಕೌಂಟರ್ಗಳಾದಾಗ ಅದನ್ನು ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಕೇಸ್ನ ಸಂಪೂರ್ಣವಾಗಿ ಕೂಲಂಕುಷವಾಗಿ ಒಂದಷ್ಟು ತಾಳೆಯನ್ನು ಹಾಕಬೇಕು, ಜೊತೆಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಂಡು ಅದಾದ ಬಳಿಕ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ಒಂದಷ್ಟು ತೀರ್ಮಾನಗಳನ್ನು ಮತ್ತು ಚರ್ಚೆಗಳನ್ನು ವಕೀಲರ ತಂಡ ಮಾಡ್ಕೊಳ್ತಾ ಇರೋಂಥದ್ದು.
ಆದರೆ ಅದಕ್ಕೆ ಕೌಂಟರನ್ನು ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ, ಯಾಕೆಂದರೆ ಸಾಮಾನ್ಯವಾಗಿ ಈ ರೀತಿಯಲ್ಲಿ ಒಬ್ಬ ಆರೋಪಿ ಜೈಲಿಗೆ ಹೋದಾಗ ಆತನಿಗೆ ಜಾಮೀನನ್ನು ಕೊಡಿಸ್ಕೊಳ್ಳೋಕ್ಕೆ, ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡೇ ಮಾಡ್ತಾನೆ. ಅದಕ್ಕೆ ಕೌಂಟರ್ ಕೊಡಬೇಕು ಅಂತೇಳಿ ಪೊಲೀಸರು ಮತ್ತು SP ಪ್ರಸನ್ನಕುಮಾರ್ ಅವರು ಯಾವ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ಬೇಕು ಆ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾರಂಥದ್ದು. ವಿದ್ಯಾ, ಈಗಾಗಲೇ ಗಮನಿಸಿರುವಂತೆ ಪೊಲೀಸರಿಗೆ ಕೊಟ್ಟಂಥ, ಪೊಲೀಸರು ಕೋರ್ಟ್ಗೆ ಕೊಟ್ಟಂಥ ರಿಮೈಂಡ್ ಕಾಪಿ ಏನಿತ್ತು, ರಿಮೈಂಡ್ ಕಾಪಿಯಲ್ಲಿ ಕೂಡ ಅವರು ಉಲ್ಲೇಖವನ್ನು ಮಾಡ್ತಾರೆ. ದರ್ಶನ್ ಮತ್ತು ಒಂದಷ್ಟು ಜನರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಅಂದರೆ ಅವರ ವಿರುದ್ಧ ಅಪರಾಧ ಪ್ರಕರಣಗಳು ದಾಖಲಾಗಿದ್ದಾವೆ, ಕ್ರಿಮಿನಲ್ ಆಗಿ ಇವರು ಹೆಬಿಚುವಲ್ ಆಗಿ ರೀತಿಯಲ್ಲಿ ಕೃತ್ಯಗಳನ್ನು ಮಾಡಿದ್ದಾರೆ ಅಂತೇಳಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇದೆಲ್ಲ ಕೂಡ ಅವರ ಜಾಮೀನಿನ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ಗೆ ಬರುತ್ತೆ ಮತ್ತು ಕೋರ್ಟಲ್ಲಿ ಕೂಡ ಇದರ ಬಗ್ಗೆ ವಾದ ಪ್ರತಿವಾದಗಳು ಕೂಡ ಆಗುವಂಥದ್ದು. ಒಟ್ಟಿನಲ್ಲಿ ದರ್ಶನ್ಗೆ ಇವೆಲ್ಲ ಕೂಡ ದೊಡ್ಡ ಸಂಕಷ್ಟವನ್ನು ತಂದಿಡ್ತವೆ. ಜೊತೆಗೆ ಆತನ ಜೊತೆಯಲ್ಲಿದ್ದಂಥವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತು, ಅವರನ್ನು ಸಂಪರ್ಕ ಮಾಡಿದ ಯಾವ ರೀತಿ, ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದೇ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಕೂಡ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ವಿದ್ಯಾ.